ಹತ್ತೂರಿನ ಒಡೆಯ ಪುತ್ತೂರು ಮಾಲಿಂಗೇಶ್ವರ ದೇವರ ಅವಭೃತ ಸವಾರಿ ನಡೀತಾ ಇದೆ. ಈಗ ಶ್ರೀದೇವರು ದರ್ಬೆಯ ಕ್ಯಾಂಪ್ಕೋ ಕಚೇರಿಯ ಬಳಿ ಬರ್ತಾ ಇದ್ದಾರೆ. ನಮ್ಮ ಜೊತೆ ಪುತ್ತೂರಿನ ಜನಪ್ರಿಯ ಶಾಸಕರು ಅಶೋಕ್ ಕುಮಾರ್ ರೈ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಪುತ್ತೂರಿನ ಒಂದು ಜಾತ್ರೆಯ ಬಗ್ಗೆ ಕಳೆದ ಬಾರಿ ಕೂಡ ಇದೇ ಒಂದು ಪರಿಸರದಲ್ಲಿ ನಿಮ್ ಜೊತೆ ಮಾತಾಡಿದ್ದೆ. ಈ ಒಂದು ಅವಭೃತ ಸವಾರಿಗೆ ಸಾವಿರ ಜನರು ನಮ್ಮ ಜೊತೆ ಹೆಜ್ಜೆ ಆಗ್ತಾ ಇದ್ದಾರೆ. ಪುತ್ತೂರಿನ ಜಾತ್ರೆ ಹೇಗೆ ಆಯ್ತು ಮತ್ತೆ ಒಂದು ಅವಭೃತ ಸವಾರಿ ಬಗ್ಗೆ ಒಂದು ಎರಡು ಮಾತು ನೋಡಿ. ಇವತ್ತು ಕೊನೆಯ ದಿವಸ ಅತ್ಯಂತರ ವಿಜೃಂಭಣೆಯಿಂದ ಈ ಜಾತ್ರೆ ಈ ಸಲ ನಡೆದಿದೆ. ಕಳೆದ ವರ್ಷದಿಂದ ಈ ವರ್ಷ ಇನ್ನಷ್ಟು ಹೆಚ್ಚು ಜನ ಬಂದಿದ್ದಾರೆ. ಅತ್ಯಂತ ಸಂತೋಷ ಆಗ್ತದೆ. ಯಾಕಂತ ಹೇಳಿದ್ರೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಹೆಚ್ಚು ಭಕ್ತಾದಿಗಳು ಅಂದ್ರೆ ಧರ್ಮದ ಬಗ್ಗೆ, ದೇವರ ಬಗ್ಗೆ ಜನರಲ್ಲಿ ಒಲವು ಮೂಡುವುದನ್ನು ನೋಡಿದ್ರೆ ಸಂತೋಷ. ನಮ್ಮ ಪರಿಕಲ್ಪನೆಗಳು ಕೂಡ ಹಾಗೆ. ಹಿಂದೂ ಧರ್ಮ, ನಮ್ಮ ಆಚಾರ ವಿಚಾರಗಳು ನಮ್ಮ ಮಕ್ಕಳಿಗೆ ಹೇಳಿಕೊಡುವಂತಹ ಕೆಲಸಗಳು ಆಗಬೇಕು. ಆ ನಿಟ್ಟಿನಲ್ಲಿ ಈ ಜಾತ್ರೆ ಅದಕ್ಕೆ ಪೂರಕವಾಗಿ ಕೆಲಸ ಮಾಡಿದೆ ಅಂತ ತಿಳ್ಕೊಂಡಿದೆ. ಇವತ್ತು ನಿನ್ನೆ ಕೂಡ ಹಾಗೆ ಅತ್ಯಂತ ನಮ್ಮ ಸುಡುಮದ್ದು ಕಾರ್ಯಕ್ರಮ ಏನಿತ್ತು ಅದು ಕೂಡ ಅತ್ಯಂತ ಹೆಚ್ಚಿನ ತೇರು ಏನಿದೆ ಅದಕ್ಕೂ ಹೆಚ್ಚಿನ ಜನ ಬಂದಿದ್ದಾರೆ. ಇವತ್ತು ಪ್ರತಿ ನಾವು ಏನೇನು ಬದಲಾವಣೆಗಳನ್ನು ತರಬೇಕಾ, ಈ ವರ್ಷ ಆಗಿರುವಂತಹ ಏನು ತೊಂದರೆಗಳಿದ್ರೆ ಅದನ್ನು ನಮ್ಮನ್ನು ತಿದ್ದಿಕೊಳ್ಳುವಂತ ಕೆಲಸವನ್ನು ಮಾಡ್ತೇವೆ. ಒಟ್ಟಿನಲ್ಲಿ ಎಲ್ರಿಗೂ ವ್ಯವಸ್ಥಿತ ರೀತಿಯಲ್ಲಿ ಆಗಬೇಕು, ಆ ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡ್ತೇವೆ. ಇವತ್ತು ವೀರಮಂಗಲಕ್ಕೆ ಹೋಗುವಂಥದ್ದು ಪುಣ್ಯಕ್ಷೇತ್ರ. ಈ ಮಾಲಿಂಗೇಶ್ವರನ ಜೊತೆ ಎಲ್ಲರೂ ಸ್ನಾನ ಮಾಡ್ಬೇಕು ಅಂತ ನಮ್ಮ ಕಲ್ಪನೆ. ಪ್ರಯಾಗಕ್ಕೆ ಹೋಗ್ತಾರೆ. ಅದೇ ರೀತಿ ಇನ್ನು ಮುಂದಿನ ದಿವಸಗಳಲ್ಲಿ ನಾವು ನಮ್ಮ ಕಟಾರದ ಹತ್ರ ಒಂದು ಡ್ಯಾಮ್ ಅನ್ನು ಮಾಡಿದ್ರೆ ಮಾಲಿಂಗೇಶ್ವರ ಸ್ನಾನ ಮಾಡುವ ಆ ದೇವರ ಸ್ನಾನ ಮಾಡುವ ಅಲ್ಲಿಗೆ 3 ಫೀಟ್ 4 ಫೀಟ್ ನೀರು ನಿಲ್ತದೆ. ಅಲ್ಲಿ ಒಂದು 25,000 ಜನ ಒಮ್ಮೆಲೆ ಪುಣ್ಯ ಸ್ನಾನ ಮಾಡಬೇಕು ಅಂತ ನಮ್ಮ ಪರಿಕಲ್ಪನೆ ಇದೆ. 1 ವರ್ಷ ಬೇಕು ಅದಕ್ಕೆ. ಯಾಕಂದ್ರೆ ಅಲ್ಲಿ ಅಣೆಕಟ್ಟ ಆಗ್ಬೇಕು, ಆ ನೀರು ಇಲ್ಲಿ ನಿಲ್ಬೇಕು, ಅಲ್ಲಿ ವ್ಯವಸ್ಥಿತವಾಗಿ ವಾಶ್ರೂಮ್ಗಳು ಬಾಕಿದೆಲ್ಲ ನಾವು ಶೌಚಾಲಯಗಳನ್ನು ಮಾಡಬೇಕು. ಈ ರೀತಿಯ ಕಲ್ಪನೆಗಳಿದೆ. ಇದು ಒಂದು 2-3 ವರ್ಷದಲ್ಲಿ ಇದಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು, ಇವತ್ತು ನಿಮಗೆ ಗೊತ್ತಿರ್ಬೋದು, ಕುಂದಾಪುರದಿಂದ ಹಿಡಿದು ರಾಜ್ಯದ ಬೇರೆ ಬೇರೆ ಭಾಗದಿಂದ, ಮೈಸೂರಿಂದ ಬರ್ತಾರೆ, ಬೆಂಗಳೂರಿಂದ ಬರ್ತಾರೆ, ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಿದೆ. ಇದಕ್ಕೆ ಬೇಕಾಗುವ ಪೂರಕವಾದ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡಬೇಕು. ಇನ್ನಷ್ಟು ವ್ಯವಸ್ಥೆಗಳು ಕೆಲವರು ಹೇಳ್ತಾರೆ, ತೇರು ಎಳೆಯುವಾಗ ನಮ್ಮನ್ನು ಕೆಲವರು ಬಿಡ್ಲಿಲ್ಲ ಒಳಗೆ, ಅಲ್ಲಿ ನಮಗೆ ಸಾಮಾನ್ಯ ಭಕ್ತರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ. ನಾವು ಆದಷ್ಟು ಸಾಮಾನ್ಯ ಭಕ್ತರು ಯಾರಂತ ನೋಡುದಿಲ್ಲ, ಆದ್ರೆ ನಾವು ಜಾಗೃತರಾಗಬೇಕು. ಅಂದ್ರೆ ಅವರ ಜಾಗೃತೆಯನ್ನು ಕೂಡ ನಾವು ನೋಡ್ಬೇಕು. ನಾಳೆ ತೇರು ಎಳೆಯುವಾಗ ಜನಸಂಖ್ಯೆ ಜಾಸ್ತಿ ಬಂದು ಹೆಚ್ಚು ಕಡಿಮೆ ಕೂಡ ಆಗ್ಬಾರ್ದು. ಅದೇ ಉಳ್ಳಾಲ್ತಿ ಬರುವ ಕೂಡ ನಿಮ್ಗೆ ಗೊತ್ತಿರ್ಬೋದು, ಹೆಚ್ಚಿನ ಜನ ಬರ್ತಾರೆ. ಆಗ ನಾವು ವ್ಯವಸ್ಥಿತ ರೀತಿಯಲ್ಲಿ ಅದನ್ನು ಮಾಡುವಂತ ಕೆಲಸವನ್ನು ಮಾಡ್ತೇವೆ ಹೊರತು ನಾವು ಯಾರು ಅವರು ಬರಬಾರ್ದು ಇವರು ಬರಬಾರ್ದು ಅಂತಲ್ಲ. ಜನ ಬರಬೇಕು, ಅದಕ್ಕೆ ಹೇಳುವಂತ ಕೆಲಸವನ್ನು ಮಾಡೋದು ನಮ್ಮ ಕಲ್ಪನೆಗಳು ಅದೇ. ಎಲ್ಲರೂ ಬರಬೇಕು. ಮಾಲಿಂಗೇಶ್ವರ ಈಗ ಇಷ್ಟು ಜನ ಬರ್ತಾರೆ. ನಾನು ಯಾವ ಜಾತ್ರೆಯಲ್ಲಿ ಪ್ರತಿ ಇಷ್ಟೊಂದು ಜನ ಆಗುವುದು ಕಾಣುವುದಿಲ್ಲ. ಬಟ್ ಮಾಲಿಂಗೇಶ್ವರನ ಈ ಅನುಗ್ರಹದಿಂದ ನಾವು ಇದನ್ನು ಒಳ್ಳೆ ರೀತಿಯಲ್ಲಿ ಮಾಲಿಂಗೇಶ್ವರನ ದೇವಸ್ಥಾನದ ಜೀರ್ಣೋದ್ಧಾರ ಮಾಡ್ತೇವೆ. ಈ ಜಾತ್ರೆಗೆ ಪ್ರಾಶಸ್ತ್ಯವನ್ನು ಕೊಡ್ತೇವೆ. ಅವರ ಪುಣ್ಯಸ್ಥಾನಕ್ಕೆ ಅತ್ಯಂತ ಪ್ರಾಶಸ್ತ್ಯವನ್ನು ಕೊಡಬೇಕು ಅಂತ ಆಸೆ ಇದೆ. ಆ ಪ್ರಕಾರ ಮಾಲಿಂಗೇಶ್ವರ ಯಾವ ರೀತಿ ನಮ್ಗೆ ಪ್ರೇರೇಪಣೆ ಕೊಡ್ತಾರೆ, ಆ ರೀತಿ ಯಾವುದೇ ವಿಚಾರಗಳಿದ್ರು ಅದನ್ನು ತಳ್ಳಿ ಆ ದೇವರ ಪ್ರೇರೇಪಣೆಯಂತೆ ಮುಂದಿನ ದಿವಸದಲ್ಲಿ ಕೆಲಸವನ್ನು ಮಾಡ್ತೇವೆ. ಸರ್, ಇಷ್ಟು ಜನ ಸೇರಿದ್ದು ಇದು ಯಾರೋ ಒಂದು ಕರ್ದು ಬಂದದಲ್ಲ, ಅವರಾಗೆ ಬಂದದ್ದು. ಆದ್ರೂ ನೀವು ಈ ಸರಿ ಒಂದು 2 ಘೋಷಣೆ ಮಾಡಿದ್ ಸರ್. ಯಾಕಂದ್ರೆ ಸಣ್ಣ ಮಕ್ಕಳನ್ನ ದೇವರ ಬಲಿ ನೋಡ್ಲಿಕ್ಕೆ ಕರ್ಕೊಂಡು ಬನ್ನಿ, ಸವಾರಿ ನೋಡ್ಲಿಕ್ಕೆ ಕರ್ಕೊಂಡು ಬನ್ನಿ, ನಮ್ಮ ಒಂದು ಧರ್ಮದ ಅವ್ರಿಗೆ ಗೊತ್ತಾಗ್ತದೆ. ಅದಲ್ಲದೆ ಅವಭೃತ ಸ್ಥಾನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬನ್ನಿ ಅಂತ. ಈ ಪುತ್ತೂರಿನ ಜನರ ಬಗ್ಗೆ ಒಂದು 2 ಮಾತು ಏನ್ ಹೇಳ್ತೀರಾ? ನಾನು ಯಾವಾಗ್ಲೂ ಹೇಳ್ದಾಗೆ, ನೀವು ಬರುವಾಗ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬರಬೇಕು. ಆಚಾರ ವಿಚಾರಗಳು ಈಗ ಒಮ್ಮೆ ನೀವು ಕರ್ಕೊಂಡು ಬನ್ನಿ, ಮತ್ತೆ ನೀವು ಕರ್ಕೊಂಡು ಬರ್ಬೇಕಂತಿಲ್ಲ, ಅವರೇ ಬರ್ತಾರೆ. ನನ್ನ ಮಕ್ಕಳನ್ನು ಕರ್ಕೊಂಡು ಅವರೇ ಬರ್ತಾರೆ. ನಾವು ಬರ್ತೇವೆ ಅಂತ. ಅದೇ ರೀತಿ ನೀವು ಕೂಡ ನಿಮ್ಮ ಮಕ್ಕಳನ್ನು, ಕುಟುಂಬಸ್ಥರನ್ನು ಎಲ್ಲ ಅಲ್ಲಿ ಹಾಗಿದೆ ಹೀಗಿದೆ ಏನಿಲ್ಲ. ಇಲ್ಲಿ ಭಾರಿ ಮಹಿಳೆಯರಿಗೂ ಹೋಗ್ಲಿಕ್ಕೂ ಭದ್ರತೆ ಎಲ್ಲ ಇದೆ. ಎಲ್ರಿಗೂ ಹೋಗ್ಬೋದು, ಹುಡುಗಿಯರಿಗೆ ಹೋಗ್ಬೋದು, ಎಲ್ಲರೂ ಅಣ್ಣ ತಮ್ಮಂದಿರಂತೆ ಈ ಜಾತ್ರೆಯಲ್ಲಿ ಪಾಲ್ಗೊಳ್ತಾರೆ. ಇನ್ನೊಂದು, ಆ ಪುಣ್ಯ ಸ್ಥಾನದಲ್ಲಿ ನಾವೆಲ್ಲ, ನನ್ನ ಕಲ್ಪನೆ ಇದೆ, ಒಂದು 25-30 ಸಾವಿರ ಜನ ಮಾಲಿಂಗೇಶ್ವರ ಸ್ನಾನ ಮಾಡುವಾಗ ನಾವು ಪುಣ್ಯ ಸ್ನಾನ ಮಾಡ್ಬೇಕು. ನಾವು ಪ್ರಯಾಗಿ ಹೋಗ್ತೇವೆ, ನಾವು ಇಲ್ಲೇ ಮಾಡ್ಬೇಕು. ನಾವು ಉಪ್ಪಿನಂಗಡಿ ಶಾಸಲಿಂಗೇಶ್ವರ ಕ್ಷೇತ್ರದಲ್ಲಿ ಮಾಡ್ಬೇಕು. ಇದೆಲ್ಲ ನನಗೆ ಕಲ್ಪನೆ ಇದೆ. ಅವರೆಲ್ಲ ಬರುವಂತಹ ಕೆಲಸಗಳು ಮಾಡ್ಬೇಕು. ಇದನ್ನೆಲ್ಲ ಮುಂದಿನ ದಿವಸಗಳಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಮಾಡ್ತೇವೆ. ಊರೇ ಬರಬೇಕು, ಜಾತ್ರೆ ನೋಡ್ಬೇಕು. ಇಂಥ ಜೀವಮಾನದಲ್ಲಿ ಇಂಥ ಒಂದು ಜಾತ್ರೆಯನ್ನು ನೋಡುವಂತ ಅವಕಾಶ ನೀವೆಲ್ಲ ಬನ್ನಿ. ನಿಮ್ಮ ಭದ್ರತೆಯನ್ನು ನಾವು ನೋಡ್ಕೊಳ್ತೇವೆ. ನಿಮಗೆ ಬೇಕಾಗುವಂತಹ ವ್ಯವಸ್ಥೆಗಳು, ಹೌದು ಪುಣ್ಯಸ್ನಾನ ಮಾಡುವಲ್ಲಿ ಸ್ವಲ್ಪ ವ್ಯವಸ್ಥೆಗಳು, ಶೌಚಾಲಯದ ವ್ಯವಸ್ಥೆಗಳು ಸರಿ ಇಲ್ಲ. ಮುಂದಿನ 1-2 ವರ್ಷದಲ್ಲಿ ಅದನ್ನು ಪರ್ಫೆಕ್ಟ್ ಮಾಡಿ ದೇವರ ಆಶೀರ್ವಾದ ಕೊಟ್ರೆ
ನೀವು ಹೇಳಿ ಅಣ್ಣ, 2 ವರ್ಷ ಕಳೆದ ವರ್ಷ ಇಂಟರ್ವ್ಯೂ ಮಾಡಿದ್ರಿ, ಈ ವರ್ಷ ಜನ ಜಾಸ್ತಿ ಬಂದಿದೆ, ಈ ವರ್ಷ ಹೇಗಿತ್ತು ಅಂತ ಅದಕ್ಕಿಂತ ಸ್ವಲ್ಪ ಜನರ ಅಭಿಪ್ರಾಯ ಕೇಳಿ. ನಾವು ಹೇಳಿದ್ರೆ ನಾವೇ ಹೇಳಿದಂತ ಆಗ್ತದೆ. ಆ ಅಭಿಪ್ರಾಯವನ್ನು ತಗೊಂಡು ಮುಂದಿನ ವರ್ಷಗಳು ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಮಾಡಿ, ಹೌದಪ್ಪ ಇಡೀ ಕರ್ನಾಟಕ ಜನರು ಮಹಾಲಿಂಗೇಶ್ವರ ನೋಡ್ಲಿಕ್ಕೆ ಹೋಗ್ಬೇಕು ಅನ್ನುವ ಮನಸ್ಸಿಗೆ ಬರುವ ಹಾಗೆ ನಾವು ಕೆಲಸವನ್ನು ಮಾಡ್ತೇವೆ. ಓಕೆ ಸರ್, ತುಂಬಾ ಧನ್ಯವಾದಗಳು. ನೀವು ಅನ್ಕೊಂಡ ಕಾರ್ಯಕ್ರಮಗಳೆಲ್ಲ ನಮ್ಮ ಮಹಾಲಿಂಗೇಶ್ವರ ಅವರು ನಡೆಸಿಕೊಡ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಮಾತಾಡಿ. ಥ್ಯಾಂಕ್ ಯು ಸರ್.